ವಿಮಾನ ದುರಂತದಲ್ಲಿ ಡಾಕ್ಟರ್ ಪ್ರತೀಕ್ ಕುಟುಂಬ ಸಾವನ್ನಪ್ಪಿದೆ. ಪ್ರತೀಕ್ ಅಕಾಲಿಕ ಸಾವಿಗೆ ಬೆಳಗಾವಿ ಸ್ನೇಹಿತರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಬೆಂಚ್ ಪಕ್ಕವೇ ಕುಳಿತುಕೊಳ್ತಾ ಇದ್ದ ಅಂತ ಹೇಳಿ ನೆನಪು ಮಾಡಿಕೊಳ್ತಾ ಇದ್ದಾರೆ. ಇದೇ ಸೆಪ್ಟೆಂಬರ್ನಲ್ಲಿ ನಮ್ಮ ಬ್ಯಾಚ್ನ ಬೆಳ್ಳಿ ಮಹೋತ್ಸವವನ್ನ ನಿಗದಿ ಕೂಡ ಮಾಡಿಕೊಂಡಿದ್ವಿ, ಭೇಟಿಯಾಗಬೇಕು ಅಂತ ಹೇಳಿ. ಆ ಒಂದು ಕಾರ್ಯಕ್ರಮಕ್ಕೆ ಬರೋದಾಗಿ ಕೂಡ ಡಾಕ್ಟರ್ ಪ್ರತೀಕ್ ಜೋಶಿ ಹೇಳಿದ್ರಂತೆ. ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಪ್ರತೀಕ್ ಜೋಶಿ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ರು. ಪ್ರತೀಕ್ ಇಲ್ಲದೆ ಬೆಳ್ಳಿ ಮಹೋತ್ಸವವನ್ನ ಮಾಡಬೇಕಾಗಿರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಅಂತ ಹೇಳಿ ಅವರ ಸ್ನೇಹಿತರು ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಕಾಲೇಜಿನಲ್ಲಿ ಓದುವಂತಹ ಸಂದರ್ಭದಲ್ಲಿ ನಮ್ಮ ಪಕ್ಕದಲ್ಲೇ ಕೂತ್ಕೊಳ್ತಾ ಇದ್ರು. ಮತ್ತು ಆ ಸಂದರ್ಭದಲ್ಲಿ ನಡೆದಂತಹ ಸನ್ನಿವೇಶಗಳನ್ನು ಈ ಸಂದರ್ಭದಲ್ಲಿ ಮೆಲುಕು ಹಾಕ್ತಾ ಇದ್ದಾರೆ ಸ್ನೇಹಿತರು. ಬಿಟ್ಟು ನಮ್ಮೆಲ್ಲ ಬ್ಯಾಚ್ಮೇಟ್ಸು ನಿನ್ನೆ ಸುದ್ದಿ ಕೇಳಿ ನಮಗೆಲ್ಲರಿಗೂ ತುಂಬ ಬೇಜಾರಾಗಿದೆ. ಯಾವಾಗೂ ಇದು ಅನಿರೀಕ್ಷಿತವಾದ ನ್ಯೂಸ್ ಕೇಳಿಬಿಟ್ಟು ನಮ್ಮೆಲ್ಲ ಬ್ಯಾಚ್ಮೇಟ್ಸು ತುಂಬ ಕಷ್ಟ ಆಗಿದೆ. ಇದು ಇನ್ನೂ ನಂಬಲಿಕ್ಕೆ. ತುಂಬ ಒಳ್ಳೆಯ ಮನುಷ್ಯ ಅವರು. ನಾವೆಲ್ಲರೂ 2000 ಬ್ಯಾಚ್, 2000ಇಂದ 2005ವರೆಗೂ ಇಲ್ಲೇ ಕಲ್ತಿದ್ದೀವಿ. ಆಮೇಲೆ ಅವರು MD ರೇಡಿಯಾಲಜಿ ಕೋಲಾರಲ್ಲಿ ಮಾಡಿದ್ದಾರೆ. ಆ ಥರ ಏನಿಲ್ಲ. ಥ್ರೂ ವಾಟ್ಸಪ್ ನಮ್ಮ ಕಾಮನ್ ಗ್ರೂಪ್ ಇದೆ, ಅದರಲ್ಲಿ ಎಲ್ಲರೂ ಗ್ರೂಪ್ಸಲ್ಲಿ ಮೆಸೇಜಸ್ ಅಷ್ಟು ಇರ್ತದೆ. ಇವಾಗ ನಮ್ಮದು ಸಿಲ್ವರ್ ಜೂಬ್ಲಿ ಸೆಪ್ಟೆಂಬರಲ್ಲಿ ಆಲ್ರೆಡಿ ಪ್ಲ್ಯಾನಿಂಗ್ ನಡೀತಾ ಇದೆ. ಅಲ್ಲಿ ತುಂಬ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ 150 ಜನ ಆಲ್ ಸ್ಟೂಡೆಂಟ್ಸ್ ಬರ್ತೀವಿ ಅಂತ ಎಲ್ಲರೂ ಹೇಳಿದ್ದಾರೆ. ಸೊ ಇವನ್ ಪ್ರತೀಕ್ ಅವರು ಜಾಯ್ನ್ ಆಗ್ತಾಯಿದ್ರು, ಬಟ್ ಈ ದುರ್ಘಟನೆ ಆಯಿತು. ನಿನ್ನೆ ಸುದ್ದಿ ಕೇಳಿ ಪ್ರತೀಕ್ ಜೋಶಿ ಅಂತ ನಮ್ಮ ಸ್ಟೂಡೆಂಟು. ಅವರು 2000 ಬ್ಯಾಚ್ ನನಗೆ MBBS ಇಲ್ಲಿ ಜಾಯ್ನ್ ಆಗಿದ್ದರು. 2005ನಲ್ಲಿ ಮುಗಿಸಿದ್ರು. ಅದಾದಮೇಲೆ ಅವರು ರೇಡಿಯಾಲಜಿ ಕೋಲಾರ ಮೆಡಿಕಲ್ ಕಾಲೇಜಿನಲ್ಲಿ ಮಾಡಿದರು. ಅದು ಮುಗಿಸಿ ಅವರು ತಮ್ಮೂರಿಗೆ ರಾಜಸ್ಥಾನದಲ್ಲಿ ಅಲ್ಲಿ ಹೋಗಿ ಅವರು ಒಂದಷ್ಟು ದಿವಸ ಅಲ್ಲೇ ಸೇವಾ ಮಾಡಿ ಈಗ 21ನಲ್ಲಿ ಲಂಡನ್ಗೆ ಹೋಗಿದ್ದರು. ಅಲ್ಲೇ ಡರ್ಬಿ ಯೂನಿವರ್ಸಿಟಿನಾಗ ಅವರು ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಅಂತ ಹೇಳಿ ಅಲ್ಲಿ ಕೆಲಸ ಮಾಡ್ತಿದ್ದರು. ಈಗ ಬಂದು ತಮ್ಮ ಕುಟುಂಬ ಹೆಂಡತಿ ಮಕ್ಕಳನ್ನೆಲ್ಲರೂ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ದರು ಅವರು. ಪ್ರತೀಕ್ ಜೋಶಿ ಅಂತ ನಮ್ಮ ಸ್ಟೂಡೆಂಟು. ಅವರು 2000 ಬ್ಯಾಚ್ ನನಗೆ MBBS ಇಲ್ಲಿ ಜಾಯ್ನ್ ಆಗಿದ್ದರು. 2005ನಲ್ಲಿ ಮುಗಿಸಿದ್ರು. ಅದಾದಮೇಲೆ ಅವರು ರೇಡಿಯಾಲಜಿ ಕೋಲಾರ ಮೆಡಿಕಲ್ ಕಾಲೇಜಿನಲ್ಲಿ ಮಾಡಿದರು. ಅದು ಮುಗಿಸಿ ಅವರು ತಮ್ಮೂರಿಗೆ ರಾಜಸ್ಥಾನದಲ್ಲಿ ಅಲ್ಲಿ ಹೋಗಿ ಅವರು ಒಂದಷ್ಟು ದಿವಸ ಅಲ್ಲೇ ಸೇವಾ ಮಾಡಿ ಈಗ 21ನಲ್ಲಿ ಲಂಡನ್ಗೆ ಹೋಗಿದ್ದರು. ಅಲ್ಲೇ ಡರ್ಬಿ ಯೂನಿವರ್ಸಿಟಿನಾಗ ಅವರು ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಅಂತ ಹೇಳಿ ಅಲ್ಲಿ ಕೆಲಸ ಮಾಡ್ತಿದ್ದರು. ಈಗ ಬಂದು ತಮ್ಮ ಕುಟುಂಬ ಹೆಂಡತಿ ಮಕ್ಕಳನ್ನೆಲ್ಲರೂ ಕರ್ಕೊಂಡು. ಪ್ರತೀಕ್ ಅಕಾಲಿಕ ಮರಣದಿಂದಾಗಿ ಇದೀಗ ಅವರ ಫ್ರೆಂಡ್ಸ್ಗಳೆಲ್ಲರೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಇದ್ದಂತಹ ಸಂದರ್ಭದಲ್ಲಿ ಒಡನಾಟ ಮತ್ತು ಪ್ರತೀಕ್ ಇಲ್ಲದೆ ಬೆಳ್ಳಿ ಮಹೋತ್ಸವವನ್ನು ಮಾಡೋದು ಹೇಗೆ, ನಾವೆಲ್ಲ ಸಂಭ್ರಮ ಮಾಡಬೇಕು ಅಂತ ಹೇಳಿ ಒಂದಷ್ಟು ಪ್ಲ್ಯಾನ್ಸ್ಗಳನ್ನು ಕೂಡ ಮಾಡ್ಕೊಂಡಿದ್ವಿ. ಅದಕ್ಕೆ ಅವರೂ ಕೂಡ ಬರ್ತೀನಿ ಅಂತ ಕೂಡ ಹೇಳಿದರು. ಡಿಸೆಂಬರ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಕೂಡ ಮಾಡ್ಕೊಂಡಿದ್ವಿ. ಬಟ್ ಆದರೆ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾಗಿ ಆಗತ್ತೆ ಅಂತ ಹೇಳಿ. ನಿಜಕ್ಕೂ ಇದೊಂದು ಬೇಸರದ ಸಂಗತಿ. ಇಡೀ ಕುಟುಂಬಸ್ಥರು ಸಾವನ್ನಪ್ಪಿದ್ದಾರೆ. ಪಾಪ ಪುಟ್ಟ ಮಕ್ಕಳು, ಇಬ್ಬರು ಟ್ವಿನ್ಸ್ ಬೇಬೀಸು ಮತ್ತು ಒಂದು ಹೆಣ್ಮಗು ಮತ್ತು ಗಂಡ ಹೆಂಡತಿ, ಇಡೀ ಕುಟುಂಬವೇ ಈಗ ಇಲ್ಲದಂತಾಗಿದೆ. ನಿಜಕ್ಕೂ ಆ ಕಾಲೇಜಿನಲ್ಲಿ ಓದಿದಂತಹ ಸಂದರ್ಭದಲ್ಲಿ ಅವರು ಇದ್ದಂತಹ ರೀತಿ ತುಂಬ ಒಳ್ಳೆಯ ವ್ಯಕ್ತಿತ್ವವನ್ನು ಕೂಡ ಹೊಂದಿದ್ರು ಅಂತ ಕೂಡ ಹೇಳ್ತಾ ಇದ್ದಾರೆ ಅವರ ಸ್ನೇಹಿತರು. ನಿಜಕ್ಕೂ ಈ ಒಂದು ಏನು ಆಘಾತ ಆಗಿದೆ, ವಿಮಾನ ಪತನ ಆಗಿದೆ, ನಿಜಕ್ಕೂ ಕೂಡ ಆಗಬಾರ್ದಾಗಿತ್ತು ಅಂತ ಹೇಳಿ ಮೊಮ್ಮಲ ಮರಗ್ತಾ ಇದ್ದಾರೆ ಅವರ ಸ್ನೇಹಿತರು.